ಮೈಸೂರಿನ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕುಟುಂಬದ ಹೆಸರನ್ನ ಕೂಡ ಎಳೆದು ತರಲಾಗಿತ್ತು. ಇದಕ್ಕೀಗ ಮಾಜಿ ಸಚಿವ ಸಾರಾ ಮಹೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಚ್ಡಿಕೆ ಕುಟುಂಬದವರ ಹೆಸರಲ್ಲಿ ಅಕ್ರಮ ಸೈಟ್ ಇಲ್ಲ, ಮೂಡಾದಲ್ಲಿ ಸೈಟ್ ಪಡೆದಿದ್ದಾರೆ ಅಂತ ಲಕ್ಷ್ಮಣ್ ಆರೋಪಿಸಿದ್ರು. ಕೆಪಿಸಿಸಿ ವಕ್ತಾರರು 2 ಬಾರಿ ಸಿಎಂ ಆದರೂ ಕೂಡ ಅವರು ನಿವೇಶನ ಪಡ್ಕೊಂಡಿಲ್ಲ ಅಂತ ಲಕ್ಷ್ಮಣ್ ವಿರುದ್ಧ ಸಾರಾ ಮಹೇಶ್ ವಾಗ್ದಾಳಿ ಮಾಡಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಅವರಿಗೆ ಸೈಟ್ ಮಂಜೂರಾತಿಯಾಗಿತ್ತು, ಅದರ ಅಳತೆ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಬೇರೆ ಸೈಟ್ಗಾಗಿ ಅವರು ಮನವಿ ಮಾಡಿದರು. ಈ ಕಾರಣಕ್ಕಾಗಿ ಅವರಿಗೆ ಬದಲಿ ನಿವೇಶನವನ್ನು ಕೊಡಲಾಗಿದೆ. ಮೊದಲು ನಿಮ್ಮ ತಟ್ಟೆಯಲ್ಲಿ ಬಿದ್ದಿರುವಂತಹ ಹೆಗಣ ನೋಡ್ಕೊಳ್ಳಿ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಕುಮಾರಸ್ವಾಮಿ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ನಮ್ಮಲ್ಲೇ ಇದ್ದು ಈ ನಮಗೆ JDSಗೆ ಒಂದು ಶಾಪ. ನಮ್ಮ ಕಾರ್ಯಕರ್ತರ ಶ್ರಮ ನಮ್ಮಲ್ಲೇ ಇರ್ತಾರೆ, ಅಧಿಕಾರ ಪಡಿತಾರೆ, ಮತ್ತೆ ಆಸೆ ಆಮಿಷಗಳಿಗೆ ಪ್ರೇರಿತರಾಗ್ತಾರೆ, ಮತ್ತೆ ನಮ್ಮ ಪಾರ್ಟಿಯಿಂದ ಹೋಗಿ ನಮ್ಮ ನಾಯಕರನ್ನೇ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಅವ್ರಿಗೇನಾದರೂ ಒಂದು ವೇದಿಕೆ ಸಿಕ್ಕಿದ್ರೆ MLC ಅಂತೇಳಿ, ಅದು ನಮ್ಮ ಪಕ್ಷದಿಂದ. ನನ್ನ ನಾಯಕರಾದಂಥ ಕುಮಾರಣ್ಣವ್ರ ಬಗ್ಗೆ ಮೊನ್ನೆ ಕಾಂಗ್ರೆಸ್ನ ವಕ್ತಾರರಾಗಿ ರಾಜ್ಯದಲ್ಲಿ ಒಂದು ಗೋಷ್ಠಿಯನ್ನು ಮಾಡ್ತಾರೆ. ಕುಮಾರಣ್ಣರವರು ಮೂಡಾದಲ್ಲಿ ನಿವೇಶನವನ್ನು ಪಡೆದಿದ್ದಾರೆ. ಆಮೇಲೆ ಕುಮಾರಣ್ಣರವರ ಕುಟುಂಬದಲ್ಲಿ ಕೂಡ ಹೆಚ್ಚು ನಿವೇಶನಗಳನ್ನು ಪಡೆದಿದ್ದಾರೆ. ಕುಮಾರಣ್ಣವ್ರ ಹೆಸರಲ್ಲಾಗಲಿ, ನಿಖಿಲ್ ಅವ್ರ ಹೆಸರಲ್ಲಾಗಲಿ, ಅನಿತಮ್ಮನವ್ರ ಹೆಸರಲ್ಲಾಗಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಅಥವಾ ರೆಸಿಡೆನ್ಷಿಯಲ್ ನಿವೇಶನ ಇಲ್ಲ. ಆದರೆ ಕುಮಾರಣ್ಣರವರು 16/1/1985 JP ನಗರದಲ್ಲಿ ಒಂದು ಇಂಡಸ್ಟ್ರಿಯಲ್ ಸೈಟ್ಗೆ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಒಂದು ಇಂಡಸ್ಟ್ರಿಯಲ್ ನಿವೇಶನ ಅವ್ರಿಗೆ ಮಂಜೂರಾತಿ ಆಗುತ್ತೆ. ಹಣವನ್ನು ಕೂಡ ಕಟ್ತಾರೆ. ಇವತ್ತು ಅವ್ರು ಕಟ್ಟಿರ್ತಕ್ಕಂಥ ಹಣ ಪ್ರಾಧಿಕಾರದಲ್ಲಿ ಇದೆ. ಯಾವುದೇ ಪ್ರಭಾವ ಅವ್ರ ಮುಖ್ಯಮಂತ್ರಿ 2 ಬಾರಿ ಆದಾಗಲೂ ಕೂಡ ಆ ನಿವೇಶನವನ್ನು ತೆಗೆದುಕೋಬೋದಿತ್ತು, ಬಟ್ ತೆಗೆದುಕೊಳ್ಳಿಲ್ಲ. ಈಗ ಒಂದು 6 ತಿಂಗಳು 8 ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ. ನಾನು ಇಷ್ಟು ವರ್ಷ ಆಗಿದೆ ದುಡ್ಡು ಕಟ್ಟಿ ನಿವೇಶನ ಮಂಜೂರಾತಿ ಮಾಡಿದ್ದೀರಿ, ಅಲ್ಲಿ ಭೌತಿಕವಾಗಿ ಖಾಲಿ ಇಲ್ಲ, ಅದು ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ. ಇನ್ನೂ ಕೂಡ ಕೊಟ್ಟಿಲ್ಲ. ಈ ರಾಜ್ಯದ ಜನರನ್ನ ತಪ್ಪು ದಾರಿಗೆ ದಯಮಾಡಿ ಎಳೆಯುವಂಥ ಕೆಲಸವನ್ನು ಮಾಡಿಬಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.